ಒಬ್ಬ ದಲಿತ ಜಾತಿ ಹುಟ್ಟಿದವನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ನಿಂತು ನೀರಿದ್ದಾಗಿ ಚಲನೆ ಇಲ್ಲ. ಅದಕ್ಕೆ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಇದ್ದಾಗ ಮಾತ್ರ ಚಲನೆ ಸಿಗ್ತದೆ. ಆರ್ಥಿಕ ಚಲನೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಬರ್ತದೆ. ಅದು ಬರ್ಬೇಕಾದ್ರೆ ಸುಮ್ಸುನೆ ಬರ್ತದ? ಅದು ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಬದಲಾವಣೆಗಳಾಗಬೇಕು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿ ಬರಬೇಕು ಪ್ರತಿಯೊಬ್ಬರು, ಅಲ್ವಾ? ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಈಗ ರೇವಣ್ಣ LLB ಓದಿದ್ದಾನೆ, ಯಾರಾದ್ರೂ ಮದುವೆ ಆಯ್ತಾರ ಅವನಿಗೆ? ನೆನ್ಬೇಡಿ, ವಿದ್ಯಾವಂತರಾದ್ರೆ ಯಾರು ಬೇಕಾದ್ರೂ ಮದುವೆ ಆಯ್ತಾರೆ. ಅದೇ ಹೊಲ ಉತ್ಕೊಂಡು ಊರಿನಲ್ಲೇ ಇದ್ದಿದ್ರೆ, ಮಾಗಡಿನಲ್ಲೇ ಇದ್ದಿದ್ರೆ ಆಯ್ತಿತ್ತ? ಚಲನೆ ಸಿಕ್ಕಿದಾಗ ಮಾತ್ರ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಬಸವಣ್ಣವರು ಆ ಕಾಲದಲ್ಲೇನೆ ಅನುಭವ ಮಂಟಪ ಮಾಡೋದು. 850 ವರ್ಷಗಳಿಂದ 12ನೇ ಶತಕದಲ್ಲಿ ಅನುಭವ ಮಂಟಪ ಮಾಡಿ ಇವತ್ತೇನು ನೀವು ಚರ್ಚೆ ಮಾಡಕ್ ಸೇರಿದ್ದೀರಿ ಅದನ್ನ ಅವತ್ತೇ ಮಾಡ್ತಾ ಇದ್ರು. ಅವತ್ತೇ ಪಾರ್ಲಿಮೆಂಟು, ಅಸೆಂಬ್ಲಿ, ಕೌನ್ಸಿಲ್ಗಳು ಪ್ರಾರಂಭ ಆಗಿತ್ತು. ಪ್ರಜಾಪ್ರಭುತ್ವ ಅವತ್ತೇ ಪ್ರಾರಂಭ ಆಗಿತ್ತು. ಚರ್ಚೆ ಮಾಡ್ಬೇಕಲ್ಲ, ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಲ್ಲ, ಮತ್ತೆ ಪರಿಹಾರ ಆಗ್ಬೇಕಾದ್ರೆ ಜಾರಿ ಆಗ್ಬೇಕು. ಅದಕ್ಕೆ ಬಸವಾದಿ ಶರಣರನ್ನ ನಾವು ನುಡಿದಂತೆ ನಡೆದರು ಅಂತ ಕರಿತೀವಿ. ಬಹಳ ಜನ ಇವತ್ತು ಪ್ರಗತಿಪರ ವಿಚಾರ ಇರ್ತಕ್ಕಂಥ ನೀವು ಯಾವುದೇ ವ್ಯಕ್ತಿ ಇರಲಿ, ಅದಕ್ಕೆ ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ಪ್ರಗತಿಪರ ವಿಚಾರಗಳ ಜೊತೆ ನಾವು ನಿಲ್ದೇ ಹೋದ್ರೆ ಅವ್ನು ಮಾಡ್ಕೊಂಡ್ಲಿ ಬಿಡಪ್ಪ, ನಮ್ಗೆ ಯಾಕೆ ಇದು ಸವಾಸನೆ ಬೇಡ ಇವು ಅಂತ ಇದು ಬಿಟ್ಟರೆ ಪ್ರಗತಿಪರ ವಿಚಾರಗಳು ಅವು ಜಯವನ್ನ ಕಾಣಲಿಕ್ಕೆ ಸಾಧ್ಯನೇ